ಲಕ್ಷ್ಮೀ ನಿವಾಸಿನಿ ಅನ್ನುವ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಹೆಸರಿಗೆ ತಕ್ಕಂತೆ ಎಲ್ಲರೂ ಶ್ರೀಮಂತರಾಗಿದ್ದರು. ಆ ಹಳ್ಳಿಯಲ್ಲಿ ಎಲ್ಲರೂ ತುಂಬಾನೇ ಖುಷಿಯಿಂದ ಹಣದ ಸಮಸ್ಯೆ ಇಲ್ಲದೆ ಹಾಯಾಗಿ ಖುಷಿಯಾಗಿ ಜೀವನ ನಡೆಸ್ತಿದ್ದರು. ಬೆಟ್ಟೇಗೌಡ, ಈ ಹಳ್ಳಿಯಲ್ಲಿ ಎಲ್ಲರೂ ಸಿರಿವಂತರಾಗಿದ್ದಾರಲ್ವಾ? ಯಾವ ಕಷ್ಟ ಇಲ್ಲದ ಹಾಗೆ, ಹಣದ ಸಮಸ್ಯೆ ಬರದ ಹಾಗೆ, ಆರಾಮಾಗಿ ಸ್ವಲ್ಪ ನೆಮ್ಮದಿಯಿಂದ ಜೀವನ ನಡೆಸ್ತಿದ್ದಾರಲ್ವಾ? ಅಯ್ಯೋ ಶೇಖರ, ಈ ಹಳ್ಳಿಯಲ್ಲಿ ಎಲ್ಲರೂ ಸಿರಿವಂತರಾಗಿಲ್ಲ. ಏನ್ ಹೇಳ್ತಾ ಇರುವೆ ಬೆಟ್ಟೇಗೌಡ? ಹೌದು ನಿಜ ಶೇಖರ, ನಿಮ್ಗೆ ಗೊತ್ತಿಲ್ಲದ ಸತ್ಯ ಹೇಳ್ತೀನಿ ಕೇಳು. ಅದು ಏನು ಅಂತ ಬೇಗನೆ ತಿಳಿಸು ಬೆಟ್ಟೇಗೌಡ. ಅದು ನಿಮ್ಗೆ ಚಿನ್ನಸ್ವಾಮಿ ಗೊತ್ತಿದೆಯಲ್ಲ? ಹೌದು, ಯಾಕೆ? ಅವನಿಗೇನು ಆಗಿಲ್ಲ, ಆದ್ರೆ ಅವನ ಬಳಿ ಯಾವುದೇ ಹಣ, ಒಡವೆ, ಚಿನ್ನ ಇಲ್ಲ. ಅಷ್ಟಕ್ಕೂ ಅವನು ಶ್ರೀಮಂತನೇ ಅಲ್ಲ. ಏನ್ ಹೇಳ್ತಾ ಇದೀಯ ಬೆಟ್ಟೇಗೌಡ? ಅವನ ಹತ್ರ ಹಣ, ಒಡವೆ ಏನೂ ಇಲ್ವಾ? ಇಲ್ಲ ಕಣೋ, ಅದು ಅವನ ಬಳಿ ಯಾವುದೇ ಹಣ, ಒಡವೆ, ಮನೆ ಇಲ್ಲ. ಅವನು ತುಂಬಾ ಬಡವ. ಆದ್ರೆ ಅವನು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ತಿರುಗ್ತಾ ಇರುವಾನಲ್ವಾ? ಅದು ಅವನು ಬಡವ ಎಂದು ಗೊತ್ತಾಗಬಾರದು ಅಂತ ಅವನು ಹಾಗೇ ಒಳ್ಳೆ ಬಟ್ಟೆ ಹಾಕೊಂಡು ತಿರುಗ್ತಾನೆ. ಅದಕ್ಕೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಆದ್ರೆ ಈ ಹಳ್ಳಿಯಲ್ಲಿ ಬಡವರಿಗೆ ಜಾಗ ಇಲ್ಲ ಅಲ್ವಾ? ಅವನು ಹೇಗೆ ಈ ಹಳ್ಳಿಯಲ್ಲಿದ್ದಾನೆ? ಅದೇ ಶೇಖರ, ನಾನು ಹೇಳಿದ್ನಲ್ಲ ನಿಮ್ಗೆ, ಅದಕ್ಕೆ ಯಾರಿಗೂ ಈ ವಿಷಯ ತಿಳಿದಿಲ್ಲ. ಗೊತ್ತಾದ್ರೆ ಅವನನ್ನ ಅಲ್ಲಿಂದ ಆಚೆ ಹಾಕ್ತಾರಲ್ವಾ? ನಾವು ಹೋಗಿ ಆ ಪಟೇಲನಿಗೆ ಹೇಳೋಣ ಬಾ. ಬೇಡ ಶೇಖರ, ಪಾಪ ಅವನು ತುಂಬಾನೇ ಒಳ್ಳೆಯವನು. ಸುಮ್ಮನೆ ಯಾಕೆ ಅವನನ್ನ ಹಳ್ಳಿಯಿಂದ ಆಚೆ ಹಾಕ್ಸೋದು? ಸರಿ ಬಿಡು ಬೆಟ್ಟೇಗೌಡ, ಅವನು ನಿಜವಾಗ್ಲೂ ಒಳ್ಳೆಯ. ಶೇಖರ, ಇನ್ನೊಂದು ವಿಷಯ. ಏನದು ಬೆಟ್ಟೇಗೌಡ? ಅದು ಈ ವಿಷಯವನ್ನ ಯಾರ ಬಳಿನೂ ಹೇಳ್ಬೇಡ. ಶೇಖರ್ನ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ಊರಿಂದ ಆಚೆ ಹಾಕ್ತಾರೆ. ಇಲ್ಲ ಕಣೋ, ನಾನು ಯಾರಿಗೂ ಹೇಳುವುದಿಲ್ಲ. ಸರಿ ಶೇಖರ, ನಾನು ಮನೆಯಲ್ಲಿ ಹಸುಗಳಿಗೆ ಮೇವು ಹಾಕಬೇಕು. ನಾನು ಹೆರಡುವೆ. ನನಗೂ ಹೊಲದಲ್ಲಿ ಕೆಲಸ ಇದೆ, ನಾನು ಹೊರಡುವೆ. ನಾಳೆ ಸಿಗೋಣ. ಸರಿ ಎಂದು ಹೇಳಿ ಅವರಿಬ್ಬರು ಮನೆ ಕಡೆ ಹೊರಟರು. ಚಿನ್ನಸ್ವಾಮಿ ತನ್ನ ಹೆಂಡತಿ ಲಲಿತಾ ಜೊತೆಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದನು. ಚಿನ್ನಸ್ವಾಮಿ ತನ್ನ ಜೀವನೋಪಾಯಕ್ಕೆ ಚಿನ್ನುಸ್ವಾಮಿ ಪಕ್ಕದ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದನು. ಈ ವಿಷಯ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಚಿನ್ನಸ್ವಾಮಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದನು. ರೀ, ಕೈ ಕಾಲು ತೊಳೆದ್ಕೊಂಡು ಬನ್ನಿ, ಊಟ ಮಾಡುವಂತೆ. ಸರಿ ಲತಾ, ಹೋಗಿ ಊಟಕ್ಕೆ ಸಿದ್ಧ ಮಾಡು. ರೀ, ಎಷ್ಟು ದಿನ ಎಂದು ಈ ಜೀವನ ಮಾಡೋದು? ಯಾಕೆ ಲತಾ, ಏನಾಯ್ತು ಇವಾಗ? ಏನ್ರಿ, ಎಲ್ಲ ತಿಳಿದಿದ್ರು ಏನು ಎಂದು ನನ್ನನ್ನೇ ಕೇಳ್ತಾ ಇದ್ದೀರಲ್ಲ? ನೀನು ನಾವು ಈ ಹಳ್ಳಿಯಲ್ಲಿರುವ ರೀತಿಯ ಬಗ್ಗೆ ಹೇಳುತ್ತಿರುವೆಯಾ? ಹೌದು, ಅದಕ್ಕೇನೆ ಇನ್ನು ಎಷ್ಟು ದಿನ ಈ ರೀತಿ ಸುಳ್ಳು ಹೇಳ್ಕೊಂಡು ಜೀವನ ಸಾಗಿಸೋದು? ಏನ್ ಮಾಡೋದು ಲತಾ, ನಾವು ಶ್ರೀಮಂತರಲ್ಲ ಎಂದು ತಿಳಿದರೆ ಅವರೆಲ್ಲ ನಮ್ಮನ್ನ ಊರಿಂದ ಆಚೆ ಹಾಕ್ತಾರೆ. ಅದಕ್ಕೆ ಹೆದರಿ ಈ ಸುಳ್ಳನ್ನು ಎಷ್ಟು ದಿನ ಅಂತ ಮುಂದುವರಿಸ್ಕೊಂಡು ಹೋಗೋದು? ನಾವು ಸಿರಿವಂತರಾಗೋವರೆಗೂ ಈ ಸುಳ್ಳನ್ನ ಮುಂದುವರಿಸಲೇಬೇಕು. ನಾವು ನಿಜವಾಗ್ಲೂ ಸಿರಿವಂತರಾಗ್ತೀವಾ? ಅದಕ್ಕೆ ಅಲ್ವಾ ನಾನು ಕಷ್ಟಪಟ್ಟು ರಾತ್ರಿ ಹಗಲು ಎಂದು ಚಿಂತಿಸದೆ ಕೆಲಸ ಮಾಡ್ತಾ ಇದ್ದೀನಿ. ನೀವು ಹೀಗೆ ಆಗಲು ರಾತ್ರಿ ಎಂದು ದುಡಿತಾ ಇದ್ರೆ ನಿಮ್ಮ ಆರೋಗ್ಯದ ಗತಿ ಏನು? ಒಂದು ಸುಳ್ಳನ್ನು ನಿಜ ಎಂದು ಸಾಧಿಸೋಕೆ ಜೀವನವನ್ನೇ ಕಳೆದುಕೊಳ್ಬೇಕಾ? ಏನು ಮಾಡಕ್ಕಾಗಲ್ಲ. ನಮಗೆ ವಿಷಯ ಗೊತ್ತಾಗುವವರೆಗೂ ನಾವು ಈ ಸುಳ್ಳನ್ನು ಮುಂದುವರಿಸಬೇಕು. ರೀ, ಆದ್ರೆ ಈ ವಿಷಯ ಯಾರಿಗಾದ್ರೂ ತಿಳಿದ್ರೆ ಸುಮ್ಮನೆ ಬಿಡ್ತಾರಾ? ಏನು ಲತಾ, ಆವಾಗ ನೋಡಿಕೊಳ್ಳೋಣ ಬಿಡು. ಸರಿ, ಇವಾಗ ಊಟ ಮಾಡಿ, ಇಷ್ಟೊಂದು ತೆಗೆದುಕೊಳ್ಳಿ ಎಂದು ಹೇಳಿದಳು. ಅಷ್ಟರಾಗಲೇ ಆ ವಿಷಯ ಹೇಮಂತನಿಗೆ ತಿಳಿದೇ ಬಿಟ್ಟು. ಲತಾ ಚಿನ್ನಸ್ವಾಮಿ ಮಾತನಾಡುತ್ತಿರುವುದನ್ನು ಹೇಮಂತ ಮರೆಯಲ್ಲಿ ನಿಂತುಕೊಂಡು ಕೇಳಿಸಿಕೊಂಡಿದ್ದ. ಚಿನ್ನಸ್ವಾಮಿ, ನೀನು ಬಡವನ? ಹಾಗಾದರೆ ನೀನು ಎಲ್ಲ ವಿಷಯವನ್ನು ಕೇಳಿಸಿಕೊಂಡೆ ಹೇಮಣ್ಣ? ಹೌದು, ನಾನೇ ನಿನ್ನ ಬಂಡವಾಳ ಇವತ್ತು ಬಯಲಾಯಿತು. ಇಲ್ಲ ಹೇಮಣ್ಣ, ಅದು ನಾನು ಬಡವ ಎಂದರೆ ನೀವು ನನ್ನ ಹಳ್ಳಿಯಿಂದ ಆಚೆ ಹತ್ತಿರ ಅನ್ನೋ ಭಯದಿಂದ ಸುಳ್ಳು ಹೇಳಿದೆ. ಆದರೆ ಯಾವುದೇ ಮೋಸ ಮಾಡುವುದಲ್ಲ. ಹೌದು, ನನಗೆ ನಿನ್ನ ವಿಷಯ ಪೂರ್ತಿಯಾಗಿ ತಿಳಿಯಿತು. ನೀನು ಎಲ್ಲರ ಬಳಿ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದೀಯ. ಮಾಡೋದು
ಮಾಡಿ ಇವಾಗ ಸಮಜಾಯಿತಿ ಕೊಡ್ತಾ ಇದೀಯಾ? ಈಗಲೇ ನಿನ್ನ ಬಂಡವಾಳ ಬಯಲು ಮಾಡುವೆ, ನೋಡ್ತಾ ಇರು. ಹೇಮಣ್ಣ, ಹಾಗೆಲ್ಲ ಮಾಡಬೇಡಿ. ಈ ವಿಷಯ ತಿಳಿದರೆ ನನ್ನ ಹಳ್ಳಿಯಿಂದ ಆಚೆ ಹಾಕ್ತಾರೆ ಅಣ್ಣ. ದಯಮಾಡಿ ಯಾರಿಗೂ ಈ ವಿಷಯವನ್ನು ಹೇಳಬೇಡಿ. ಹಾಕಲಿ ಬಿಡು, ಇಷ್ಟು ದಿವಸ ಮೋಸ ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಆಗುತ್ತೆ. ನೀನು ಏನೇ ಹೇಳಿದ್ರು ಅಷ್ಟೇನೆ, ನಾನು ಈ ವಿಷಯ ಎಲ್ಲರ ಬಳಿ ಹೇಳುತ್ತೇನೆ. ಕೇಳಿಸಿಕೊಂಡಿದ್ದ ಎಂದು ಹೇಳಿ ಹೇಮಂತ ಪಟೇಲನ ಬಳಿ ಓಡಿ ಓಡಿ ಬಂದನು. ಅವನ ಹಿಂದೆ ಲತಾ ಮತ್ತು ಚಿನ್ನಸ್ವಾಮಿ ಬಂದರು. ಪಟೇಲರೇ, ಪಟೇಲರೇ! ಅಯ್ಯೋ ಹೇಮ, ಅದೇನು ಅಷ್ಟೊಂದು ಗಾಬರಿಯಿಂದ ಬಂದಿದ್ಯಾ? ಏನಾಯ್ತು ಹೇಳು. ಪಟೇಲರೇ, ನಿಮಗೆ ಒಂದು ಮುಖ್ಯವಾದ ವಿಷಯ ತಿಳಿಸಬೇಕಿತ್ತು. ಏನದು ಹೇಳು. ನೀವೆಲ್ಲ ಅಂದುಕೊಂಡಿರುವ ಹಾಗೆ ಈ ಚಿನ್ನಸ್ವಾಮಿ ಶ್ರೀಮಂತ ಅಲ್ಲ. ಅವನು ಈ ಹಳ್ಳಿಯಲ್ಲಿರುವ ಏಕೈಕ ಬಡವ. ಏನ್ ಹೇಳ್ತಾ ಇದೀಯಾ ಹಿಮ? ಹೌದು ಪಟೇಲರೇ, ನಾನು ಹೇಳ್ತಾ ಇರೋದು ನಿಜಾನೇ. ಬೇಕಿದ್ರೆ ಆ ಚಿನ್ನಸ್ವಾಮಿನೇ ಕೇಳಿ. ಏನು ಚಿನ್ನಸ್ವಾಮಿ? ಈ ಹೇಮ ಹೇಳ್ತಾ ಇರೋದೆಲ್ಲ ನಿಜಾನಾ? ಅದು ಏನದು ಹೇಳು. ಯಾಕೆ ರಾಗ ಹೇಳ್ತಾ ಇದೀಯಾ? ಇರೋದು ನಿಜಾನಾ ಹೇಳು. ಹೌದು ಪಟೇಲರೇ, ಹೇಮಣ್ಣ ಹೇಳ್ತಾ ಇರೋದೆಲ್ಲ ನಿಜಾನೇ. ಚಿನ್ನಸ್ವಾಮಿ, ನೀನು ನಮ್ಮ ಬಳಿ ನಮ್ಮ ಕಣ್ಣಿಗೆ ಮಣ್ಣೆರಚಿ ಮೋಸ ಮಾಡ್ತಾ ಇದೀಯಾ? ನನ್ನ ಬಳಿ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಇಲ್ಲ ಪಟೇಲರೇ, ನನಗೆ ನಿಮಗೆ ಮೋಸ ಮಾಡುವ ಯಾವ ಉದ್ದೇಶವೂ ಇರಲಿಲ್ಲ. ಪಟೇಲರೇ, ಅದು ನಿಮಗೆ ಮೋಸ ಮಾಡುವುದು ನನ್ನ ಉದ್ದೇಶವಲ್ಲ. ಈ ವಿಷಯ ನಿಮಗೆ ತಿಳಿದ್ರೆ ನಮ್ಮನ್ನು ಹಳ್ಳಿಯಿಂದ ಆಚೆ ಆಗ್ತೀರಾ ಅಂತ ಭಯದಲ್ಲಿ ಹೇಳಿಲ್ಲ. ಇವಾಗ ಸುಮ್ಮನೆ ಬಿಟ್ಟಿವಾ? ಇವಾಗಲೂ ನೀನು ಹಳ್ಳಿಯಿಂದ ಆಚೆ ಹೋಗಲೇಬೇಕು. ಇದು ಈ ಹಳ್ಳಿಯ ಪದ್ಧತಿ ಹಾಗೂ ನಾವು ಕೊಡ್ತಿರುವ ತೀರ್ಪು. ದಯಮಾಡಿ ಹಾಗೆ ಹೇಳಬೇಡಿ. ನನಗೆ ಇಲ್ಲೇ ಉಳಿದುಕೊಳ್ಳಲು ಅವಕಾಶ ನೀಡಿ. ಅವಕಾಶನೂ ಇಲ್ಲ, ಏನೂ ಇಲ್ಲ. ನೀನು ನಾಳೆ ಬೆಳಗ್ಗೆ ಆಗೋದು ಒಳಗೆ ನೀನು ಹಳ್ಳಿಯಿಂದ ಆಚೆ ಹೋಗ್ತಾ ಇರಬೇಕು ಎಂದು ಹೇಳಿದರು. ಚಿನ್ನಸ್ವಾಮಿ ಮತ್ತು ಲತಾ ಮನೆಗೆ ಬಂದರು. ರೀ, ನಾನು ಹೇಳಿದ್ದೆ ಅಲ್ವಾ ಈ ಸತ್ಯವನ್ನು ಬೇಗನೆ ಹೇಳಿ ಎಂದು. ಇವಾಗ ನೋಡಿ, ನಮ್ಮ ಸ್ಥಿತಿ ಎಲ್ಲರಿಗೂ ತಿಳಿಯಿತು. ಹೌದು ಲತಾ, ನೀನು ಹೇಳಿದಾಗಲೇ ಈ ವಿಷಯ ಹೇಳಬೇಕಿತ್ತು. ಇವಾಗ ಪಶ್ಚಾತ್ತಾಪ ಪಟ್ಟು ಏನೂ ಪ್ರಯೋಜನ ಇಲ್ಲ. ಇವಾಗ ಮುಂದೆ ಏನು ಮಾಡೋದು ಎಂದು ಯೋಚಿಸಿ. ಏನ್ ಮಾಡೋದು ತಿಳಿದಿಲ್ಲ. ಆ ದೇವರಿಗೆ ನಮ್ಮ ಮೇಲೆ ಎಷ್ಟು ಕೋಪ ಇದೆ ಎಂದು ತಿಳಿದಿರಲಿಲ್ಲ. ಆ ದೇವರಿಗೆ ಕೈ ಮುಗಿದು ಏನು ಪ್ರಯೋಜನ ಇಲ್ಲ. ಯಾಕ್ರಿ ಹೀಗೆ ಹೇಳ್ತಾ ಇದ್ದೀರಾ? ಮತ್ತೆ ಇನ್ನೇನ್ ರಥ, ಆ ದೇವರಿಗೆ ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ವಾ? ಇನ್ ಮುಂದೆ ಒಂದು ಹೂ ಕೂಡ ಹಾಕಲ್ಲ, ನಂಬೋದೂ ಇಲ್ಲ ಎಂದು ಅಂದುಕೊಂಡೇ ಆ ದಿನ ರಾತ್ರಿ ಅದೇ ಮನೆಯಲ್ಲಿ ಮಲಗಿದ್ದರು. ಆವಾಗ ಲಕ್ಷ್ಮೀ ದೇವತೆ ಪ್ರತ್ಯಕ್ಷವಾಗಿ ಚಿನ್ನಸ್ವಾಮಿಗೆ ಚಿನ್ನ, ಒಡವೆ, ಹಣ ಇರುವ ಮಡಿಕೆಗಳನ್ನು ಇಟ್ಟು ಅಲ್ಲಿಂದ ಮಾಯವಾದಳು. ಮರುದಿನ ಬೆಳಗ್ಗೆ ಚಿನ್ನಸ್ವಾಮಿ ಎದ್ದು ನೋಡಿದಾಗ ಆಶ್ಚರ್ಯಗೊಂಡನು. ಇದೇನ್ ಲತಾ, ಇಷ್ಟೊಂದು ಹಣ ಒಡವೆ ಎಲ್ಲಿಂದ ಬಂತು? ನನಗೂ ತಿಳಿದಿಲ್ಲ ರೀ. ಅದು ಆ ದೇವ್ರೇ ನಮ್ ಕಷ್ಟ ನೋಡೋಕಾಗದೆ ಕೊಟ್ಟಿರೋ ವರ ಅನ್ಸುತ್ತೆ. ಹೌದು ರೀ, ನನಗೂ ಹೀಗೆ ಅನಿಸ್ತಿದೆ. ಅಮ್ಮ, ನಿನ್ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಸ್ಕಾರ. ನಮ್ ಕಷ್ಟ ನೋಡೋಕಾಗದೆ ಇದೆಲ್ಲ ನೀಡಿರುವೆಯಾ? ಅಷ್ಟೊತ್ತಿಗೆ ಪಟೇಲ ಚಿನ್ನಸ್ವಾಮಿ ಮನೆಯ ಬಳಿ ಬಂದನು. ನಿಮ್ಗೆ ಹೇಳಿದ್ದೆ ಅಲ್ವಾ ಅಲ್ಲಿಂದ ಆಚೆ ಹೋಗು ಎಂದು. ಇನ್ನೂ ಇಲ್ಲೇ ಇದೆಯಾ? ಪಟೇಲರೇ, ನಾನಿನ್ ಮುಂದೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಏನ್ ಹೇಳ್ತಾ ಇದೀಯಾ ಚಿನ್ನಸ್ವಾಮಿ? ಹೌದು, ನಮ್ಮ ಬಳಿ ಇವಾಗ ಸಾಕಷ್ಟು ಹಣ, ಒಡವೆ ಎಲ್ಲ ಇದೆ. ನಿನ್ನೆವರೆಗೂ ಇರದ ಹಣ, ಒಡವೆ ಇವಾಗ ಎಲ್ಲಿಂದ ಬಂತು? ಎಲ್ಲಿಂದ ಕಳ್ತನ ಮಾಡ್ಕೊಂಡು ಬಂದೆ? ಪಟೇಲರೇ, ನಾನು ಕಳ್ಳತನ ಮಾಡಿಲ್ಲ. ಅದು ನನಗೆ ಆ ದೇವರು ಕೊಟ್ಟಿರೋ ವರ ಇದು. ಇದನ್ನ ನಾನು ನಂಬಬೇಕಾ? ಹೌದು, ನಿಜಾನೇ. ಬೇಕಾದ್ರೆ ಬನ್ನಿ, ನಿಮ್ಗೆ ಈಗಲೇ ತೋರಿಸುತ್ತೇನೆ ಎಂದು ಹೇಳಿ ಅವನನ್ನು ಒಳಗೆ ಕರೆದುಕೊಂಡು ಹೋದ. ಚಿನ್ನಸ್ವಾಮಿ ಲಕ್ಷ್ಮೀ ದೇವರ ಬಳಿ ಬೇಡಿಕೊಂಡರು. ಲಕ್ಷ್ಮೀದೇವಿ ಪ್ರತ್ಯಕ್ಷರಾದರು. ಲಕ್ಷ್ಮೀದೇವಿಯನ್ನು ನೋಡಿ ಪಟೇಲ ಆಶ್ಚರ್ಯಗೊಂಡನು. ಅಂದಿನಿಂದ ಪಟೇಲ ಚಿನ್ನಸ್ವಾಮಿಯನ್ನು ಅದೇ ಹಳ್ಳಿಯಲ್ಲಿ ಇರುವಂತೆ ತಿಳಿಸಿದರು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.